ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಇದೆ ಸೋಮವಾರದಿಂದ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಹೇಗೆ ಆಚರಿಸಬೇಕು, ಯಾಕೆ ಆಚರಿಸಬೇಕು ಮತ್ತು ಆರಾಧನೆಯ ಮಹತ್ವ, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮೊದಲನೇದಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಮೊದಲಿಗೆ ಪೂಜ್ಯರ ಹೆಸರು ಶ್ರೀ ಗುರು ರಾಘವೇಂದ್ರ ತೀರ್ಥರು. ಅವರು ಹುಟ್ಟಿದ್ದು ಕ್ರಿಸ್ತಶಕ 1595ರಲ್ಲಿ ಬಿಜಾಪುರ ಸಮೀಪದ ಬುದ್ಗುಂಟೆ ಊರಿನಲ್ಲಿ ಹುಟ್ಟಿದ್ದಾರೆ. ಅವರು ಮೂಲ ಹೆಸರು ವೆಂಕಟನಾಥ. ಅವ್ರ ಗುರುಗಳು ಶ್ರೀ ಸುಧೀಂದ್ರ ತೀರ್ಥರು ಅಂತ. ಅವ್ರ ಮಠಾಧ್ಯಕ್ಷತೆ ತಿರುಪತಿ ನಿಕಟದ ತಂಜಾವೂರಿನಲ್ಲಿ ಗುರುತಿಸಿಕೊಂಡ ನಂತರ ಮಂತ್ರಾಲಯದ ಮಠಾಧೀಶರಾಗಿ ಆಗ್ತಾರೆ. ಅದಾದಮೇಲೆ ಸಮಾಧಿ ಪ್ರವೇಶ 1671ರ ಶ್ರಾವಣ ಮಾಸ ಕೃಷ್ಣ ಪಕ್ಷ ತ್ರಯೋದಶಿಯಿಂದ ಜೀವಂತ ಸಮಾಧಿ ಆಗ್ತಾರೆ. ಆಮೇಲೆ ಗುರುರಾಯರ ವೈಶಿಷ್ಟ್ಯಗಳನ್ನು ಹೇಳೋದಾದರೆ ಭಗವತ್ ಭಕ್ತಿ, ಶುದ್ಧ ಆಚರಣೆ ಹಾಗೂ ಧರ್ಮದ ಅರಿವು ಅವರಿಗೆ ಪ್ರಮುಖ ಗುರಿಯಾಗಿರುತ್ತದೆ. ಅವರು ಮಾಧ್ಯಮ ತಾತ್ವಿಕ ಮತದಲ್ಲಿ ಮಹತ್ವಪೂರ್ಣ ಸ್ಥಾನ ಪಡೆದಿರುತ್ತಾರೆ. ಭಕ್ತರಿಗೆ ಇಚ್ಛಿತ ಫಲಗಳನ್ನು ನೀಡುವವರವರು. ಜೀವಂತ ಸಮಾಧಿಯಲ್ಲಿ ಕೂಡ ಕೃಪಾವರದಿ ನೀಡುವವರು ಎಂದು ಭಕ್ತರು ನಂಬಿರುತ್ತಾರೆ. ಅವರ ಬದುಕು ಎಷ್ಟೋ ಅದ್ಭುತ ಘಟನೆಗಳಿಂದ ತುಂಬಿದೆ. ಅವರು ಮಾಡಿದ ಅನುಗ್ರಹಗಳು, ಚಮತ್ಕಾರಗಳು ಇಂದಿಗೂ ಭಕ್ತರಲ್ಲಿ ವಿಶ್ವಾಸ ಮೂಡಿಸುತ್ತವೆ. ಶ್ರೀರಾಯರು ಸ್ವತಃ ಏನಂತ ಹೇಳಿದಾರಂದ್ರೆ, ನಾನು ಮಡಿದ ಮೇಲೆ 700 ವರ್ಷಗಳ ತನಕ ಈ ಸಮಾಧಿಯಲ್ಲಿ ನಾನು ಜೀವಂತವಾಗಿ ಇರುತ್ತೇನೆ. ನನ್ನನ್ನು ಶ್ರದ್ಧೆಯಿಂದ ಸ್ಮರಿಸಿದವರಿಗೆ ನಾನು ಸಹಾಯ ಮಾಡುತ್ತೇನೆ ಎಂದು ಭಕ್ತರಿಗೆ ಆಶ್ವಾಸನೆ ನೀಡಿದ್ದಾರೆ. ಶರಣು ಶ್ರೀ ಗುರುರಾಯನ ಶರಣು. ಭಕ್ತರಿಗೆ ಕಾವಲಿರುವ ಇಚ್ಛಾ ಕಾಮಧೇನು ಸಮಾನವಾದ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಹೋತ್ಸವದ ಈಗಲೂ ಲಕ್ಷಾಂತರ ಭಕ್ತರು ಭಕ್ತಿಯ ದೀಪ ಬೆಳಗಿಸುತ್ತಾರೆ. ಈ ವಿಡಿಯೋದಲ್ಲಿ ನಾನು ಶ್ರೀರಾಯರ ಆರಾಧನೆಯ ಮಹತ್ವ, ದಿನಾಂಕ, ಆಚರಣೆ ವಿಧಾನ, ವಿಶೇಷ ಸೇವೆಗಳ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ. ಮೊದಲಿಗೆ ಮಹೋತ್ಸವದ ಮಾಹಿತಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ದಿನಾಂಕ ಹೇಳೋದಾದ್ರೆ ಶ್ರಾವಣ ಮಾಸದ ತ್ರಯೋದಶಿ ದಿನದಲ್ಲಿ ನಾವು ಆರಾಧನೆಯನ್ನ ಆಚರಿಸುತ್ತೇವೆ. ಅಂದ್ರೆ 3 ದಿನಗಳ ಕಾಲ ಆಚರಿಸುತ್ತೇವೆ. 2025ರಲ್ಲಿ ಆರಾಧನಾ ಮಹೋತ್ಸವವನ್ನ ಆಗಸ್ಟ್ 11ರಿಂದ 13ರವರೆಗೆ ನಡೆಯುತ್ತದೆ. ಅವರು ಹುಟ್ಟಿದ ತಿಥಿಗೆ ಅನುಗುಣವಾಗಿ ನಾವು ಆರಾಧನೆಯನ್ನ ಆಚರಿಸುತ್ತೇವೆ. ಆಗಸ್ಟ್ 11ರಂದು ನಾವು ಪೂರ್ವಾರಾಧನೆಯನ್ನ ಮಾಡುತ್ತೇವೆ. ಅಂದ್ರೆ ಸುಪ್ರಭಾತ ಸೇವೆ, ಪಂಚಾಮೃತ ಸೇವೆ, ಅಭಿಷೇಕ ಸೇವೆ, ದಾಸ ಸಾಹಿತ್ಯ, ಪ್ರವಚನ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಬೇಕು. 2ನೇ ದಿನ ಅಂದ್ರೆ ಆಗಸ್ಟ್ 12ರಂದು ವಿಶೇಷ ಪಾದ ಪೂಜೆ ಅಂದರೆ ರಾಯರ ಪಾದ ಪೂಜೆ, ತೀರ್ಥ ಪ್ರಸಾದ, ಗುರುರಾಯರ ಗುರುಚರಣ ಸ್ಪರ್ಶ, ಬೃಹತ್ ಅನ್ನದಾನ, ಹರಿಕಥೆ, ಹರಿದಾಸರ ಕೀರ್ತನೆಯನ್ನ ಮಾಡಬೇಕು. 3ನೇ ದಿನ ಅಂದ್ರೆ ಆಗಸ್ಟ್ 13ರಂದು ವಿಶ್ರಾಂತ ಪೂಜೆ, ಗ್ರಂಥ ಪಠನೆ, ಭಕ್ತಿ ಸಮರ್ಪಣೆಯನ್ನ ಮಾಡಬೇಕು. ನಾವು ಈ ಪುಣ್ಯ ದಿನಗಳಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನ ಮಾಡುತ್ತಾ ಆರಾಧನೆಯಲ್ಲಿ ಭಾಗವಹಿಸೋಣ. ನಮ್ಮ ಮನೆಯಲ್ಲಿ ಕೂಡ ಸಣ್ಣ ಆರಾಧನೆ ಮಾಡಿ ಪಾದ ಪೂಜೆ, ರಾಯರ ಭಜನೆಗಳನ್ನು ಮಾಡಿ ಆತ್ಮಶುದ್ಧಿ ಮಾಡಿಕೊಳ್ಳೋಣ. ಗುರುರಾಯನ ಕೃಪೆಯಿಂದ ನಮ್ಮ ಜೀವನದಲ್ಲಿಯೂ ಸಹ ಶಾಂತಿ, ಆರೋಗ್ಯ, ಧರ್ಮ ಮತ್ತು ವೈಭವ ಆಗಲಿ. ಇವಾಗ ಆರಾಧನೆ ಅಂದರೆ ಏನು ಅಂತ ನೋಡೋಣ ಬನ್ನಿ. ನಮ್ಮ ಗುರುಗಳ ಪಾದ ಪೂಜೆ, ಸ್ಮರಣೆ ಮತ್ತು ಕೃತಜ್ಞತೆ ವ್ಯಕ್ತಪಡಿಸುವುದಕ್ಕೆ ಮಾಡಬೇಕು. ಶ್ರಾವಣ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ದಿನ ಶ್ರೀ ಗುರುರಾಯರು ಜೀವಂತ ಸಮಾಧಿ ಪಡೆದ ದಿನವೇ ಆರಾಧನೆ ದಿನ ಅಂತ ಹೇಳ್ತಾರೆ. ಈ ದಿನ ಭಕ್ತರು ವಿಶೇಷವಾಗಿ ಪೂಜೆ, ಪ್ರಾರ್ಥನೆ, ಸತ್ಸಂಗ, ದಾಸ ಸಾಹಿತ್ಯ, ಅನ್ನದಾನ ಮುಂತಾದ ಕಾರ್ಯಕ್ರಮಗಳ ಮೂಲಕ ಆಚರಿಸುತ್ತಾರೆ. ಇವಾಗ ಆರಾಧನೆಯನ್ನ ಯಾಕೆ ಮಾಡಬೇಕು ಅಂತ ಹೇಳ್ತೀನಿ. ಶ್ರಾವಣ ಮಾಸದ ಕೃಷ್ಣ ಪಕ್ಷ ತ್ರಯೋದಶಿ ದಿನ ಶ್ರೀ ಗುರುರಾಯರು 1671ರಲ್ಲಿ ಮಂತ್ರಾಲಯದಲ್ಲಿ ಶ್ರೀ ಗುರುರಾಯರು ಜೀವಂತ ಸಮಾಧಿ ಪ್ರವೇಶವನ್ನ ಮಾಡ್ತಾರೆ.
ಆದರೆ ನಾನು 700 ವರ್ಷಗಳ ಈ ಬ್ರಹ್ಮ ಸಮಾಧಿಯಲ್ಲಿ ಜೀವಂತವಾಗಿಯೇ ಇರುತ್ತೇನೆ. ನನ್ನನ್ನು ಭಕ್ತಿಯಿಂದ ಸ್ಮರಿಸಿದವರೆಲ್ಲರಿಗೂ ಸಹಾಯ ಮಾಡುತ್ತೇನೆ ಎಂದು ಭಕ್ತರಿಗೆ ಆಶ್ವಾಸನೆ ನೀಡಿದರು. ಆ ದಿನವನ್ನು ಸ್ಮರಿಸಿಕೊಂಡು ಗುರುರಾಯರ ಪಾದ ಪೂಜೆ, ಭಜನೆ, ಅನ್ನದಾನದ ಮೂಲಕ ಭಕ್ತಿ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುವುದೇ ಆರಾಧನೆ. ಇದು ಕೇವಲ ಹಬ್ಬವಲ್ಲ, ಇದು ಗುರುಭಕ್ತಿಯ ಪರ್ವ. ಆದ್ದರಿಂದ ನಾವೆಲ್ಲರೂ ಭಕ್ತಿ ಭಾವ, ಶ್ರದ್ಧೆ, ನಿಷ್ಠೆಯಿಂದ ರಾಯರನ್ನ ಪೂಜೆ ಮಾಡಿ ನಮ್ಮ ಇಷ್ಟಾರ್ಥಗಳೆಲ್ಲವನ್ನು ಸಿದ್ಧಿಪಡಿಸಿಕೊಳ್ಳುವುದಲ್ಲದೆ ಮನಸ್ಸಿಗೆ ನೆಮ್ಮದಿಯನ್ನ, ಹಾಗೆ ಜೀವನದಲ್ಲಿ ಸುಖ ಶಾಂತಿ, ನಮ್ಮ ಮಕ್ಕಳ ಭವಿಷ್ಯ, ಆರೋಗ್ಯ, ಗಂಡನ ಆಯುಷ್ಯ, ಆರೋಗ್ಯ ಎಲ್ಲದರ ಬಗ್ಗೆಯೂ ರಾಯರಲ್ಲಿ ಬೇಡಿಕೊಳ್ಳೋಣ. ಅದನ್ನ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಮೊದಲಿಗೆ ನಾವೇನು ಸಿದ್ಧತೆ ಮಾಡ್ಕೋಬೇಕಂದ್ರೆ, ಮನೆಯನ್ನು ಶುದ್ಧ ಮಾಡಬೇಕು. ಪೂಜಾ ಮಂಟಪದಲ್ಲಿ ಶ್ರೀ ಗುರುರಾಯರ ಫೋಟೋ ಅಥವಾ ವಿಗ್ರಹವನ್ನ ಚೆನ್ನಾಗಿ ಅಲಂಕರಿಸಬೇಕು. ಮೊದಲಿಗೆ ರಾಯರಿಗೆ ತುಳಸಿ ದಳ ಅಂದ್ರೆ ತುಂಬಾ ಇಷ್ಟ. ತುಳಸಿ ದಳ ಎಷ್ಟೇರಿಸಿದ್ರು ರಾಯರಿಗೆ ಕಡಿಮೆನೆ. ತಾಜಾ ಹೂಗಳನ್ನ ತಗೋಬೇಕು. ತುಳಸಿ, ತೀರ್ಥ, ಹಣ್ಣು, ನೈವೇದ್ಯವನ್ನ ಎಲ್ಲವನ್ನ ಸಿದ್ಧಪಡಿಸ್ಕೋಬೇಕು. ಪೂಜೆಯನ್ನ ಹೇಗೆ ಮಾಡಬೇಕು ಅಂತ ಅಂದ್ರೆ, ಗಣಪತಿ ಪೂಜೆಯಿಂದ ಆರಂಭಿಸಬೇಕು. ಮೊದಲಿಗೆ ಗಣಪತಿ ಪೂಜೆಯನ್ನ ಮಾಡಿ ಆಮೇಲೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ, ಪೀಠಾ ಸ್ತೋತ್ರ ಪಠಿಸಿ ನಾವು ಪೂಜೆ ಮಾಡುವಾಗ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಮಂತ್ರ ಜಪ ಮಾಡಬೇಕು. ನೈವೇದ್ಯಕ್ಕಾಗಿ ಪಾಯಸ, ಹಣ್ಣು ಅಥವಾ ಬೆಲ್ಲ ನೀರು ಸಮರ್ಪಿಸಬೇಕು. ಆರತಿ ಮಾಡಿ ತೀರ್ಥ ಮತ್ತು ಪ್ರಸಾದವನ್ನ ವಿತರಿಸಬೇಕು. ಭಕ್ತಿ ಭಾವ ಶ್ರದ್ಧೆಯಿಂದ ಗುರುರಾಯರನ್ನ ನೆನೆಸಿಕೊಂಡು ನಮ್ಮ ಇಷ್ಟಾರ್ಥಗಳೆಲ್ಲವನ್ನು ಸಿದ್ಧಿಸಿಕೊಳ್ಳೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ರಾಯರ ಧ್ಯಾನವನ್ನ ಮಾಡೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸಾಧ್ಯವಾದರೆ ನಿಮಗೆ ಮಂತ್ರಾಲಯದ ಮಠಗಳಿಗೆ ಅಥವಾ ಹತ್ತಿರದ ರಾಘವೇಂದ್ರ ಮಠದಲ್ಲಿ ಭಾಗವಹಿಸಿ ಆರಾಧನೆಯನ್ನ ಮಾಡಿರಿ. ಇಲ್ಲ ಅಂದ್ರೆ ಮನೆಯಲ್ಲಿ ಪೂಜೆ ಮಾಡೋರಿದ್ರೆ ಬೆಳಿಗ್ಗೆ ಸೂರ್ಯೋದಯದ ನಂತರನ ಪೂಜೆಯನ್ನ ಸ್ಟಾರ್ಟ್ ಮಾಡಿ. ಅವತ್ತು ಮಾಂಸಾಹಾರ, ಮದ್ಯಪಾನ, ಸುಳ್ಳು ಮಾತುಗಳನ್ನ ಹೇಳಬೇಡಿ. ದಿನಪೂರ್ತಿ ಭಕ್ತಿ ಮನಸ್ಸಿನಿಂದ ಕಳೆಯಿರಿ ಅಂತ ಹೇಳುತ್ತಾ ನಾನು ರಾಘವೇಂದ್ರ ಆರಾಧನೆಯ ಮಹತ್ವವನ್ನ ನನಗೆ ತಿಳಿದ ಮಟ್ಟಿಗೆ ನಿಮಗೆ ಹೇಳಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳು ಒಳ್ಳೆಯದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು.